ಹಲೋ ಎವ್ರಿವನ್. ಇವಾಗ ನಾವು ಮತ್ತೆ ನಮ್ಮ ಡಿಸ್ಕಷನ್ನ ಮುಂದುವರ್ಸೋಣ. ವಿ ವರ್ ಟಾಕಿಂಗ್ ಅಬೌಟ್ ಎಕ್ಸ್ಟೆಂಡ್ ಮಾಡೋದೇನು ಆ ಥರ ನೋಡ್ತಾ ಇದ್ವಲ್ಲ ಪೈಥಾನ್ ಲಿಸ್ಟಲ್ಲಿ. ಸೊ ವಿಲ್ ಜಸ್ಟ್ ಕಂಟಿನ್ಯೂ ವಿತ್ ದಟ್. ಈಗ ನಾನು ಏನು ಮಾಡ್ತೀನಿ ಅಂತಂದರೆ ಒಂದು ಲಿಸ್ಟ್ ಕ್ರಿಯೇಟ್ ಮಾಡ್ತೀನಿ, list1 ಅಂತ. ಆಗಲೇ ತೋರಿಸ್ದಂಗೆ ಯೂಸ್ ದ ರೇಂಜ್ ಫಂಕ್ಷನ್ ಟು ಕ್ರಿಯೇಟ್ ಎ ಲಿಸ್ಟ್. ಆಯಿತಾ? ಇವಾಗ ಇನ್ನೊಂದು ಲಿಸ್ಟ್ ಕ್ರಿಯೇಟ್ ಮಾಡ್ತೀನಿ ಫಾರ್ ಆರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಎಕ್ಸ್ಟೆಂಡ್ ಅಂದರೆ ಏನು ಅಂತ. ಲಿಸ್ಟ್ ಈಗ ರೇಂಜ್ನಲ್ಲಿ ಈಗ ಏನು ಮಾಡ್ತೀನಿ 11 to 21 ಅಂತ ಕೊಡ್ತೀನಿ. ಸೊ ಏನು ಮಾಡಿದೆ ಈಗ ಅಂತ ನೋಡೋಣ. list01 ಅಂತ ಟೈಪ್ ಮಾಡಿದ್ರೆ ಈಗ ನಾನು ಹ್ಯಾವ್ ಕ್ರಿಯೇಟೆಡ್ ಎ ಲಿಸ್ಟ್ ಫ್ರಮ್ 0 to 10. ಆಯಿತಾ? ದಟ್ ಈಸ್ ಆರ್ list01. ಈಗ list02 ಅಂತ ಟೈಪ್ ಮಾಡ್ತೀನಿ, ವಿಚ್ ವಿ ಹ್ಯಾವ್ ಕ್ರಿಯೇಟೆಡ್. ಅದರಲ್ಲಿ ರೇಂಜ್ ಕೊಟ್ಟಿದ್ದೆ 11 to 21 ಅಂತ. ಸೊ ಇಟ್ ಹ್ಯಾಸ್ ಕ್ರಿಯೇಟೆಡ್ ಮೀ ಎ ಲಿಸ್ಟ್ ಫ್ರಮ್ 11 to 20. ಓಕೆ, 21 ಅಥವಾ ಈ ಲಾಸ್ಟ್ ನಂಬರ್ ಏನಿರುತ್ತೋ ದಟ್ಸ್ ದ ರೇಂಜ್ ಎಂಡ್ ವ್ಯಾಲ್ಯೂ. ಓಕೆ, ಸೊ ಜಸ್ಟ್ ಕೀಪ್ ಇನ್ ಮೈಂಡ್ ಆ್ಯಂಡ್ ಇಟ್ಸ್ ವೆರಿ ಈಸಿ ಆ್ಯಂಡ್ ಸ್ಟ್ರೈಟ್ ಫಾರ್ವರ್ಡ್ ಟು ಯೂಸ್ ದೀಸ್ ಥಿಂಗ್ಸ್. ಈಗ ಎಕ್ಸ್ಟೆಂಡ್ ಬಗ್ಗೆ ನಾನು ತೋರಿಸ್ಕೊಡ್ತೀನಿ. ಇವಾಗ ನಾವು ಏನು ಮಾಡ್ಬೋದು, dir ಆಫ್ list01 ಯಾವುದೋ ಒಂದು ಲಿಸ್ಟ್ ತೊಗೊಂಬೋಣ. ಆಯಿತಾ? ಸೊ ವಿ ವರ್ ಟಾಕಿಂಗ್ ಅಬೌಟ್ ಎಕ್ಸ್ಟೆಂಡ್ ಅಲ್ಲ. ನಾವು ಅಪೆಂಡ್ ನೋಡಿದ್ವಿ, ಕಾಪಿ ನೋಡಿದ್ವಿ, ಕೌಂಟ್ ನೋಡಿದ್ವಿ. ಈಗ ಎಕ್ಸ್ಟೆಂಡ್ ಮಾಡೋಣ. ಈಗ ಎಕ್ಸ್ಟೆಂಡ್ ಅಂದರೆ ಏನು? ಬೇಸಿಕಲಿ ಎಕ್ಸ್ಟೆನ್ಷನ್. ಇವಾಗ ಏನೋ ಒಂದು ಮಾಡ್ತೀವಿ. ಈಗ ಮನೆ ಕಟ್ಟಿರ್ತೀವಿ, ಕಾಂಪೌಂಡ್ ಇರುತ್ತೆ, ಕಾಂಪೌಂಡ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತೀವಿ. ಸೊ ಎಕ್ಸ್ಟೆನ್ಷನ್ ಅಂದರೆ ಏನಾಗುತ್ತೆ, ನಮಗೆ ಇನ್ನೂ ಸ್ವಲ್ಪ ಜಾಗ ಸಿಗುತ್ತೆ ಅಲ್ಲ. ಸೊ ದ ಸೇಮ್ ಥಿಂಗ್, ದಟ್ಸ್ ದ ಸೇಮ್ ಕಾನ್ಸೆಪ್ಟ್ ಅಷ್ಟೇ ಇಲ್ಲಿ. ಇವಾಗ list1 ಎಕ್ಸ್ಟೆಂಡ್ ಮಾಡೋಣ. ಏನಾಗುತ್ತೆ ಮಾಡಿದ್ರೆ ಮಾಡಿ ನೋಡೋಣ. ಆಯಿತಾ? list01 ಎಕ್ಸ್ಟೆಂಡ್ ಮಾಡ್ತೀನಿ. ಎಕ್ಸ್ಟೆಂಡ್ ಈಗ ಮಾಡಿದಾಗ ಇಟ್ಸ್ ಗೋನ್ ಗಿವ್ ಮಿ ಎ ಟಿಪ್ ಕಾಲ್ಡ್ ಇಟರಬಲ್ ಅಂತ. ಇಟರಬಲ್ ಅಂದರೆ ಸಮಥಿಂಗ್ ವಿಚ್ ಕ್ಯಾನ್ ಬಿ ಇಟರೇಟಬಲ್, ವಿಚ್ ಕ್ಯಾನ್ ಬಿ ಲೂಪ್ಡ್. ಇಟ್ ಕ್ಯಾನ್ ಬಿ ಎ ಲಿಸ್ಟ್, ಇಟ್ ಕ್ಯಾನ್ ಬಿ ಎ ಟ್ಯೂಪಲ್, ಎನಿಥಿಂಗ್ ವಿಚ್ ಕ್ಯಾನ್ ಆರ್ ಐ ಕ್ಯಾನ್ ಇವನ್ ರೈಟ್ ಎ ಲ್ಯಾಂಬ್ಡಾ ಫಂಕ್ಷನ್. ಆ ಲ್ಯಾಂಬ್ಡಾ ಫಂಕ್ಷನ್ನು ಅದು ಇದೆಲ್ಲ ನಾನು ನಿಮಗೆ ಅಡ್ವಾನ್ಸ್ ಸೆಷನ್ಸ್ನಲ್ಲಿ ಹೇಳ್ತೀನಿ. ಈಗ ಸದ್ಯಕ್ಕೆ ಇವಾಗ 2 ಲಿಸ್ಟ್ ಇದೆಯಲ್ಲ, ಅದರಿಂದ ನೋಡೋಣ. ಈಗ list1 ಎಕ್ಸ್ಟೆಂಡ್ ಮಾಡ್ತಾಯಿನಿ. ಏನು ಮಾಡ್ತಾಯಿನಿ? ಐ ವಿಲ್ ಆ್ಯಡ್ list2 ಟು ದಿಸ್. ಓಕೆ, ಈಗ ಏನಾಗುತ್ತೆ ನಮ್ಮ list1? ಎನಿ ಗೆಸಸ್? ಈಗ ಏನಾಗುತ್ತೆ ಅಂತಂದರೆ ಈ list1 ಇದೆಯಲ್ಲ 10 ತನಕ ಇತ್ತು, ಅದು ಎಕ್ಸ್ಟೆಂಡ್ ಆಗಿಬಿಟ್ಟು ಇದೂ ಇನ್ಕ್ಲೂಡ್ ಆಗಿರುತ್ತೆ ಅದರೊಳಗಡೆ. ನೋಡೋಣ ಈಗ list01 ಅಂತ ಮಾಡಿದಾಗ. ಸೊ ನಾವು ವಿ ವಿಲ್ ಗೆಟ್ ಎನ್ ಎಕ್ಸ್ಟೆನ್ಷನ್ ಫ್ರಮ್ 0 to 20. ಈಗ 2 ಲಿಸ್ಟು ಕಂಬೈನ್ ಆಯಿತು ಬೇಸಿಕಲಿ. ಈಗ ಅಪೆಂಡ್ ಮಾಡ್ತಾಯಿದ್ವಿ. ಅಪೆಂಡ್ ಏನು ಮಾಡ್ತಾಯಿದ್ವಿ ನಾವು? ಮುಂಚೆ ಒಂದೊಂದೇ ಐಟಮ್ನ ಆ್ಯಡ್ ಮಾಡ್ತಾಯಿದ್ವಿ, ಇಲ್ಲಾಂದರೆ ಒಂದು ಅರೇ ಆಫ್ ಐಟಮ್ಸ್, ಒಂದು ಅರೇನಲ್ಲಿ ಒಂದಷ್ಟು ಐಟಮ್ಸ್ ಹಾಕಿ ಒಂದೊಂದು ಅರೇನ ಬೇಸಿಕಲಿ ಒಂದೊಂದು ಐಟಮ್ನ ನಾವು ಅಪೆಂಡ್ ಮಾಡ್ತಾಯಿದ್ವಿ ಅಟ್ ದ ಎಂಡ್. ಓಕೆ, ಈಗ ಎಕ್ಸ್ಟೆಂಡಲ್ಲಿ ಏನಾಯಿತು, 2 ಲಿಸ್ಟ್ ಆರ್ 2 ಇಟರಬಲ್ಸ್ ಇತ್ತು, ವೇರ್ ಯು ಕ್ಯಾನ್ ಇಟ್ರೇಟ್ ಥ್ರೂ. ಆಯಿತಾ? ಇಟರಬಲ್ಸ್ ಅಂದರೆ ಸೊ ಅದನ್ನು ಎಕ್ಸ್ಟೆಂಡ್ ಮಾಡಿದ್ವಿ ಈಗ. ಸೊ ಎಕ್ಸ್ಟೆಂಡ್ ಮಾಡಿದ್ಮೇಲೆ ಏನಾಯಿತು, list01 ಹಿಂಗಾಯಿತು. ಇವಾಗ list02 ಏನಾಗಿರುತ್ತೆ? list02 ಏನೂ ಆಗಿರೋಲ್ಲ, ಹಂಗೆ ಇರುತ್ತೆ. ಓಕೆ, ಸೊ ದಿಸ್ ಈಸ್ ದ ಕಾನ್ಸೆಪ್ಟ್ ಆಫ್ ಎಕ್ಸ್ಟೆಂಡ್. ಅರ್ಥ ಆಯ್ತಲ್ಲ? ಈಗ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಬೇಕಂದ್ರೆ ಫಾಸ್ಟಾಗಿ ಮಾಡ್ಬಿಡ್ತೀನಿ. L1 ಅಂತ ತೊಗೊಬೋಣ. ಆಯಿತಾ? ಲಿಸ್ಟ್ ಆಫ್ ರೇಂಜ್ ಆಫ್ ಸೇ 5 ಅಂತ ತೊಗೊಬೋಣ. ಆಯಿತಾ? L2 ಇಸ್ ಈಕ್ವಲ್ ಟು ಲಿಸ್ಟ್ ಆಫ್ ರೇಂಜ್ ಆಫ್ 5ಇಂದ ಸ್ಟಾರ್ಟ್ ಮಾಡಿ 11 ತನಕ ತೊಗೊಬೋಣ. ಆಯಿತಾ? ಈಗ L1ನಲ್ಲಿ ಏನಿದೆ, L2ನಲ್ಲಿ ಏನಿದೆ. ಆಯಿತಾ? ಈಗ L2ನ ಎಕ್ಸ್ಟೆಂಡ್ ಮಾಡೋಣ. L2 ಡಾಟ್ ಎಕ್ಸ್ಟೆಂಡ್, ಅದರಲ್ಲಿ L1 ಹಾಕೋಣ. ಸೊ ಇವಾಗ L2 ಏನಾಯಿತು, L2 5 6 7 8 9 10 ಇತ್ತು, ಮತ್ತು 0 1 2 3 ಇದು ಎಕ್ಸ್ಟೆಂಡ್ ಆಯಿತು. ಬೇಸಿಕಲಿ ಅಪೆಂಡ್ ಆಯಿತು. ಫುಲ್ ಲಿಸ್ಟ್ನೇ ಅಪೆಂಡ್ ಮಾಡ್ತದೆ. ಓಕೆ, ಇಟ್ಸ್ ಮೋರ್ ಆರ್ ಲೆಸ್ ಲೈಕ್ ದ ಅಪೆಂಡ್ ಆಪ್ರೇಷನ್, ಬಟ್ ಇನ್ ದ ನಂಬರ್ ಆಫ್ ಐಟಮ್ಸ್ ಈಸ್ 1 ಲಿಸ್ಟ್ ಸೈಜ್ ಆ ಥರ. ಸೊ ಇವಾಗ L1 ಏನಾಗಿರುತ್ತೆ, L1 ಹಾಗೆ ಇರುತ್ತೆ. ಸೊ L2 ಏನಾಯಿತು, ಇವಾಗ ಎಕ್ಸ್ಟೆಂಡ್ ಆಯಿತು. ಸೊ ದಿಸ್ ಈಸ್ ದ ಕಾನ್ಸೆಪ್ಟ್, ಸಿಂಪಲ್ ಕಾನ್ಸೆಪ್ಟ್ ಆಫ್ ಎಕ್ಸ್ಟೆನ್ಷನ್. ನಾನು ಇಂಡೆಕ್ಸ್ ಅನ್ನೋದನ್ನು ಇನ್ನೊಂದು ವೀಡಿಯೋನಲ್ಲಿ ಹೇಳ್ತೀನಿ, ಯಾಕೆಂತಂದರೆ ಇಂಡೆಕ್ಸ್ನ ಅರ್ಥ ಮಾಡ್ಕೋಬೇಕಾದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇಂಡೆಕ್ಸು, ಇನ್ಸರ್ಟು, ಪಾಪು, ರಿಮೂವ್, ರಿವರ್ಸ್ನ ತೋರಿಸ್ಬಿಡ್ತೀನಿ ಇವಾಗ. ಓಕೆ, ರಿವರ್ಸ್ನ ನೋಡ್ಬಿಡೋಣ. ಇವಾಗ ನಮ್ಮ ಹತ್ರ ಒಂದು L1 ಇದೆ. ಓಕೆ, L2 ಇದೆ. L2ನಲ್ಲಿ ಈ ಥರ ಇದೆ. ಇವಾಗ ನಾನು ಇದನ್ನು ರಿವರ್ಸ್ ಮಾಡಿದ್ರೆ ಏನಾಗುತ್ತೆ, L2 ಡಾಟ್
ರಿವರ್ಸ್ ಅಂತ ಮಾಡ್ತೀನಿ. ಓಕೆ, ಇದು ಮಾಡಿದಾಗ ಏನಾಯಿತು, L2 ಇದರಲ್ಲಿರೋ ನಂಬರ್ಸ್ ಎಲ್ಲ ರಿವರ್ಸ್ ಆಗ್ಬಿಡುತ್ತೆ. ನೋಡಿ ಇವಾಗ ಏನಾಯಿತು, ಇಲ್ಲಿದ್ದಿದ್ದು ನಂಬರ್ಸು 0 to 1 to 4 ಇದು ಎಲ್ಲ ರಿವರ್ಸ್ ಆಯಿತು. ಇದು 4 ಲಾಸ್ಟಲ್ಲಿದ್ದಿದ್ದು ಫಸ್ಟ್ ಬಂತು, ಇಲ್ಲಿ ಫಸ್ಟಲ್ಲಿದ್ದು ಲಾಸ್ಟ್ ಆಗುತ್ತೆ, ಲಾಸ್ಟಲ್ಲಿದ್ದು ಫಸ್ಟ್ ಬರುತ್ತೆ. ಈಗ ಇನ್ನೊಂದು ಎಕ್ಸಾಂಪಲ್, ಇವಾಗ ನಮ್ಮದು ಲಿಸ್ಟ್ 01 ಇದೆ ಆಯಿತಾ, 0 to 20 ಇದೆ. ಇವಾಗ ಲಿಸ್ಟ್ 01 ಡಾಟ್ ರಿವರ್ಸ್ ಅಂತ ಮಾಡ್ತೀನಿ. ನೋಡಿ ಇವಾಗ ಏನಾಗುತ್ತೆ, 20 to 0 ಬಂದ್ಬಿಡುತ್ತೆ. ಇಟ್ಸ್ ಸೋ ನೈಸ್ ಗೊತ್ತಾ. ಬೇರೆ ಇದು ಆಪ್ರೇಟಿಂಗ್ ಸಿಸ್ಟಮ್, ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸಲ್ಲಿ ಯು ಹ್ಯಾವ್ ಟು ಇಟ್ರೇಟ್ ಥ್ರೂ ದ ಲಿಸ್ಟ್, ಒಂದೊಂದೇ ಲಿಸ್ಟ್ ಆ್ಯಡ್ ಮಾಡಿಕೊಂಡು ಬಬಲ್ ಸಾರ್ಟು ಆ ಸಾರ್ಟು ಒಂಥರ ಸಾರ್ಟ್ ಮಾಡಿಕೊಂಡು ಸ್ವ್ಯಾಪ್ ಮಾಡಿಕೊಂಡು ಅದೆಲ್ಲ ಮಾಡಬೇಕು. ಅದೆಲ್ಲ ಏನೂ ಇಲ್ಲ ಪೈಥಾನಲ್ಲಿ. ಇಟ್ಸ್ ಸೋ ಸಿಂಪಲ್, ಇಟ್ಸ್ ಸೋ ಡೈರೆಕ್ಟ್. ಸೊ ನಿಮ್ಗೇನೇ ಇವಾಗ ಒಂದು ಲಿಸ್ಟ್ ಕ್ರಿಯೇಟ್ ಮಾಡಿದ್ಮೇಲೆ ಏನೇ ನಿಮ್ಗೆ ಅದ್ರ ಮೇಲೆ ಆಪ್ರೇಷನ್ ಮಾಡಬೇಕು ಅಂತ ನಿಮಗೆ ನೋಡ್ಕೋಬೇಕಂದ್ರೆ ಸುಮ್ಮನೆ ಅದನ್ನು ಈ ಥರ DIR ಅಂತ ಟೈಪ್ ಮಾಡಿಬಿಟ್ಟು ಇಟ್ಕೊಡಿ, ಯು ವಿಲ್ ಗೆಟ್ ಆಲ್ ದ ಥಿಂಗ್ಸ್ ದೇರ್. ಯು ಕ್ಯಾನ್ ಜಸ್ಟ್ ಸ್ಟ್ರೈಟ್ ಅವೇ ಗೋ ಆ್ಯಂಡ್ ಇಂಪ್ಲಿಮೆಂಟ್ ಇಟ್. ಓಕೆ, ಈಗ ರಿವರ್ಸ್ ಆಯಿತು. ಈಗ ಸಾರ್ಟ್ ಮಾಡೋಣ. ಸಾರ್ಟ್ ಅಂದರೆ ಏನು? ಸಾರ್ಟ್ ಅಂದರೆ ಸಾರಿ, ಈಗ ನಮ್ಮದು ಲಿಸ್ಟ್ 02 ಇದೆ. ಇಟ್ ಈಸ್ ನಾಟ್ ಇನ್ ಅ ಸಾರ್ಟೆಡ್ ವೇ. ಇವಾಗ 11, 12, 13, 14, 15, 16, 17 ಓಕೆ, ಇದು ಸಾರ್ಟೆಡ್ ಇದೆ ಅಲ್ಲ, ಸಾರಿ L2 ತೊಗೊಳ್ಳೋಣ. L2 ತೊಗೊಳ್ಳೋಣ. ದಿಸ್ ಈಸ್ ನಾಟ್ ಇನ್ ಅ ಸಾರ್ಟೆಡ್ ವೇ. ಇದು 4, 3, 2, 1, 0, 10, 9 ಈ ಥರ ಇದೆ. ಸೊ ಇದ್ರ ಮೇಲೆ ನಾವು ಸಾರ್ಟ್ ಫಂಕ್ಷನ್ನ ಡೈರೆಕ್ಟಾಗಿ ಯೂಸ್ ಮಾಡಿದ್ರೆ ಏನಾಗುತ್ತೆ, ಸಾರ್ಟ್ ಆಗ್ಬಿಡುತ್ತೆ ಅಷ್ಟೇ, ಸಿಂಪಲ್. ನೋಡಿದ್ರಾ, ಇಟ್ ಇಸ್ ಸೋ ಈಸಿ. ಇವಾಗ ನಿಮಗೆ ಸೀಕ್ವೆನ್ಸ್ ಆಫ್ ನಂಬರ್ಸ್ ಕೊಟ್ಟಿರ್ತಾರೆ, ಇಟ್ ನೀಡ್ ನಾಟ್ ಹ್ಯಾವ್ ಟು ಬಿ 1, 2, 3 ಇನ್ ದ ಮಿಡಲ್. ಇವಾಗ ನೀವು ಯಾವುದೋ ಇರ್ಬೋದು, ಸಾರ್ಟ್ ಮಾಡಬೇಕು ಸಾರ್ಟ್ ಮಾಡಕ್ಕೆ ಬಿಡ್ಬೋದು ಒಂದೇ ಸೆಕೆಂಡಲ್ಲಿ. ಸೊ ದೀಸ್ ಆರ್ ಆಲ್ ಸಮ್ ಆಫ್ ದ ವೆರಿ ಗುಡ್ ಫೀಚರ್ಸ್ ದಟ್ ಪೈಥಾನ್ ಗಿವ್ಸ್. ಇಟ್ ಈಸ್ ಏನು ಟೈಮ್ ಏನು ಕನ್ಸ್ಯೂಮ್ ಆಗೋಲ್ಲ ಇದರಲ್ಲಿ. ಇಲ್ಲಾಂದರೆ ನೀವು ಸಾರ್ಟ್ ಮಾಡಬೇಕಂದ್ರೆ ಬಬಲ್ ಸಾರ್ಟ್ ಮಾಡೋ, ಆ ಸಾರ್ಟ್ ಮಾಡೋ, ಎಷ್ಟು ಕಷ್ಟ. ಒಂದೊಂದೇ ಇಟ್ರೇಟ್ ಮಾಡೋ, ಅದನ್ನು ಈ ಕಡೆ ಹಾಕು, ಇದನ್ನು ಆ ಕಡೆ ಹಾಕು, ಅದನ್ನು ಕಂಪೇರ್ ಮಾಡು, ಅದೆಲ್ಲ ಮಾಡ್ತಾಯಿದ್ದೆ. ಸೊ ಇಟ್ಸ್ ಆಲ್ ಇನ್ಬಿಲ್ಟ್ ಫಂಕ್ಷನ್ಸ್ ವಿಚ್ ಯು ಕ್ಯಾನ್ ಡೈರೆಕ್ಟ್ಲಿ ಯೂಸ್. ಸೊ ಇವೆಲ್ಲ ಎಲ್ಲಿ ಯೂಸ್ ಆಗುತ್ತೆ ಅಂತಂದರೆ ಡೇಟಾ ಅನಾಲಿಸಿಸು, ಡೇಟಾ ಮ್ಯಾಪಿಂಗು ಅದೆಲ್ಲ ಮಾಡ್ತಾರಲ್ಲ, ಇನ್ ಡೆಪ್ತ್ ಮಾಡ್ತಾರಲ್ಲ, ಅವಾಗ ನಿಮಗೆ ಯು ಮೈಟ್ ಹ್ಯಾವ್ ಟು ಸಾರ್ಟ್ ಎ ಫ್ಯೂ ಥಿಂಗ್ಸ್, ಯು ಮೈಟ್ ಹ್ಯಾವ್ ಟು ರಿವರ್ಸ್ ಎ ಫ್ಯೂ ಥಿಂಗ್ಸ್. ಆ್ಯಂಡ್ ಇವಾಗ ಪಾಸ್ವರ್ಡ್ ಬರುತ್ತೆ, ಪಾಸ್ವರ್ಡ್ ಸೇವ್ ಆಗಬೇಕಂತ ಆದರೆ ಹೇಗೆ ಸೇವ್ ಆಗ್ಬೋದು, ಯು ಕ್ಯಾನ್ ಡೂ ಇಟ್ ಇನ್ ಅ ರಿವರ್ಸ್ ವೇ, ಯು ಕ್ಯಾನ್ ಪುಟ್ ಇಟ್ ಇನ್ ಎ ಹ್ಯಾಶ್ ಯೂಸ್ ಮಾಡ್ತಾರೆ. ಸೊ ದೀಸ್ ಆರ್ ಆಲ್ ಸಮ್ ಆಫ್ ದ ಥಿಂಗ್ಸ್ ವೇರ್ ಇದೆಲ್ಲ ಇನ್ಬಿಲ್ಟ್ ಫಂಕ್ಷನ್ಸ್ ಇದೆ ಸೊ ಪೈಥಾನಲ್ಲಿ. ಸೊ ಇಟ್ ಮೇಕ್ಸ್ ಒನ್ ವೆರಿ ಕಂಫರ್ಟಬಲ್ ಆ್ಯಂಡ್ ವೆರಿ ಈಸಿ ಟು ಯೂಸ್. ಓಕೆ, ನಾನು ಇನ್ನು ಮಿಕ್ಕಿದ್ದು ಫಂಕ್ಷನ್ಸ್ ಏನೇನಿದೆ ಇವಾಗ ನಾನು ಏನು ತೋರಿಸ್ಕೊಟ್ಟಿದ್ದೀನಿ, ಅಪೆಂಡ್ ತೋರಿಸೀನಿ, ಕಾಪಿ ತೋರಿಸೀನಿ, ಕೌಂಟ್ ತೋರಿಸೀನಿ, ಎಕ್ಸ್ಟೆಂಡ್ ತೋರಿಸೀನಿ, ರಿವರ್ಸ್ ಆ್ಯಂಡ್ ಸಾರ್ಟ್ ತೋರಿಸೀನಿ. ಸೊ ಇದು ಮೂರನ್ನೂ ಈ ನಾಲ್ಕರೂ ನಾನು ಐ ವಿಲ್ ಟ್ರೈ ಟು ಕವರ್ ಇಟ್ ಇನ್ ಒನ್ ವೀಡಿಯೋ. ಇವಾಗ ನಾನು ಐ ವಿಲ್ ಜಸ್ಟ್ ಶೋ ಯು ಹೌ ಟು ಕ್ಲಿಯರ್ ಅನ್ನೋದೊಂದು ತೋರಿಸ್ಬಿಡ್ತೀನಿ. ಸೊ ದಟ್ ಈಸ್ ವೆರಿ ಸ್ಟ್ರೈಟ್ ಫಾರ್ವರ್ಡ್. ಈಗ ನಮ್ಮದೊಂದು ಲಿಸ್ಟ್ 01 ಇದೆಯಲ್ಲ, ಇದೇನೇನೋ ಇದೆ, ಐ ಕ್ಯಾನ್ ಜಸ್ಟ್ ಡೂ ಇಟ್ ಕ್ಲಿಯರ್ ಅಷ್ಟೇ. ಕ್ಲಿಯರ್ ಅಂತ ಕೊಟ್ಬಿಟ್ರೆ ಎಲ್ಲ ಹೋಗ್ಬಿಡುತ್ತೆ ಅಷ್ಟೇ. It's going to become an empty list. The property of the list will be still there, okay, but it will become an empty list. ಈಗ ಲಿಸ್ಟ್ 02 ಏನು ಹಿಂಗಿದೆ. ವಾಟ್ ಐ ಕ್ಯಾನ್ ಡೂ ಇಸ್ ಲಿಸ್ಟ್ 01 ಡಾಟ್ ಕಾಪಿ ಮಾಡಿಬಿಡ್ಬೋದು ಬೇಕಂದರೆ. ಇವಾಗ ಕಾಪಿ ಮಾಡಿದ್ರೆ ಇವಾಗ ಏನಾಗುತ್ತೆ, ಸಾರಿ ಏನೋ ತಪ್ಪು ಮಾಡಿದೆ ನಾನು, ಎಕ್ಸ್ಟೆಂಡ್ ಮಾಡಬೇಕಾಯ್ತು, ಸಾರಿ. ಲಿಸ್ಟ್ 01 ಡಾಟ್ ಎಕ್ಸ್ಟೆಂಡ್ ಆಫ್ ಲಿಸ್ಟ್ 02 ಆಯಿತಾ. ಇವಾಗ ಅದು ಖಾಲಿ ಇತ್ತಲ್ಲ, ನಾವು ಇವಾಗ ಏನಾಯಿತು ಅಂತಂದರೆ ಲಿಸ್ಟ್ 01 ಇಟ್ ವಿಲ್ ಹ್ಯಾವ್ ದ ಸೇಮ್ ಕಂಟೆಂಟ್ಸ್ ಆಫ್ ಲಿಸ್ಟ್ 02. ನಾನು ಇವಾಗ ಕಾಪಿ ಮಾಡಬೇಕು ಅಂತಂದರೆ ಏನು ಮಾಡಬೇಕು, ಕಾಪಿ ಅಂತಂದರೆ ಏನು ಅಂತ ತೋರಿಸ್ಕೊಟ್ಟೆ ಯಾವಾಗಲೇ. ಕಾಪೀಸ್ ಎನ್ ಫಂಕ್ಷನ್ ವೇರ್ ಎನ್ ಯು ಕಾಪಿ ಸಮಥಿಂಗ್. ಓಕೆ, ಅಂದರೆ ಇವಾಗ ಲಿಸ್ಟ್ 03 ಅಂತ ಕ್ರಿಯೇಟ್ ಮಾಡ್ತೀನಿ. ಓಕೆ, ಸೊ ಅವಾಗೇನು ಮಾಡ್ತೀನಿ, ಲಿಸ್ಟ್ 01 ಡಾಟ್ ಕಾಪಿ ಅಂತ ಮಾಡ್ತೀನಿ. ಸೊ ಇವಾಗ ನನಗೆ ಲಿಸ್ಟ್ 03ನಲ್ಲಿ ಏನು ಬರುತ್ತೆ, ದ ಕಂಟೆಂಟ್ಸ್ ಆಫ್ ಲಿಸ್ಟ್ 01. ದಟ್ಸ್ ಎಕ್ಸಾಕ್ಟ್ ರೆಪ್ಲಿಕಾ, ದಟ್ಸ್ ಎಸ್ ಅ ಕಾಪಿ ಆಫ್ ಲಿಸ್ಟ್ 01. ಓಕೆ, ಸೊ ಇವಾಗ ನಾನು ನಿಮಗೆ ಎಲ್ಲ ಸಾರಿ DIR ಆಫ್ ಲಿಸ್ಟ್ 01. ಓಕೆ, ನಾನಿವಾಗ ಇದಿಷ್ಟು ಕವರ್ ಮಾಡಿದ್ದೀನಿ ಎಕ್ಸೆಪ್ಟ್ ಫಾರ್ ಇಂಡೆಕ್ಸ್, ಇನ್ಸರ್ಟ್, ಪಾಪ್ ಆ್ಯಂಡ್ ರಿಮೂವ್, ವಿಚ್ ಐ ವಿಲ್ ಬಿ ಕವರಿಂಗ್ ಇನ್ ದ ನೆಕ್ಸ್ಟ್ ವೀಡಿಯೋಸ್. ಓಕೆ, ಯಾ, ಥ್ಯಾಂಕ್ ಯು.